ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಬಿಸ್ನೆಸ್ ಗಳು ಅಲಾಂಗ್ ವಿತ್ ಅಪ್ರಿಸಿಯೇಷನ್, ಈಗ ನಾವು ಒಂದು ಇನ್ವೆಸ್ಟ್ ಮಾಡಿದೀವಿ ಸ್ಟಾಕ್ ಅಲ್ಲಿ 100-150 ರೂಪಾಯಿ ಮೂವ್ ಆಗಿದೆ, ಅದು ಶೇರ್ ನ ಬೆಲೆಯಲ್ಲಾಗಿರ್ತಕ್ಕಂಥ ಅಪ್ರಿಸಿಯೇಷನ್ ಆದ್ರೆ ಅದರ ಜೊತೆಗೇನೆ ಡಿವಿಡೆಂಡ್ಸ್ ಗಳನ್ನು ಕೂಡ ಎಕ್ಸ್ಟ್ರಾ ಆಗಿ ಕೊಡ್ತಾರೆ, ಬಂದಿರತಕ್ಕಂಥ ಹಣ ಎಕ್ಸ್ಟ್ರಾ ಉಳ್ಕೊಂಡಿದೆ ಅವರಿಗೆ ಅಂತ ಅಂದ್ರೆ. ಸೊ ಡಿವಿಡೆಂಡ್ ಈಲ್ಡ್ ಅಂತಕ್ಕಂತಹ ಕಾನ್ಸೆಪ್ಟ್ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್ ನೋಡ್ತಾ ಇರಬಹುದು ನೀವು ಇಲ್ಲಿ, ಒಂದು ಶೇರ್ ಗೆ ಎಷ್ಟು ಡಿವಿಡೆಂಡ್ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಸದ್ಯದ ಮಾರ್ಕೆಟಿನ ಬೆಲೆ ಎಷ್ಟು ನಡೀತಾ ಇದೆ, ಅದಕ್ಕೆ ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ಎಷ್ಟು ಡಿವಿಡೆಂಡ್ ಈಲ್ಡ್ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಆಬ್ವಿಯಸ್ಲಿ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಇನ್ವೆಸ್ಟರ್ಸ್ ಗಳ ಒಂದು ದೃಷ್ಟಿಕೋನದಿಂದ ನೋಡ್ತೀವಿ ಅಂತಂದ್ರೆ ಇವತ್ತಿನ ವಿಡಿಯೋ ಮೂಲಕ ಟಾಪ್ 5 ಕಂಪನೀಸ್ ಗಳ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ರೀಸೆಂಟ್ ದಿನಗಳಲ್ಲಿ ಜಾಸ್ತಿ ಡಿವಿಡೆಂಡ್ ಈಲ್ಡ್ ಅನ್ನ ಇನ್ವೆಸ್ಟರ್ಸ್ ಗಳಿಗೆ ತಂದುಕೊಟ್ಟಿರ್ತಕ್ಕಂಥ ಕಂಪನೀಸ್ ಗಳು ಇದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಯಿಂಟ್ ನಂಬರ್ 1, ಬೇಸಿಕಲಿ 5,000 ಕೋಟಿಗಿನ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರತಕ್ಕಂಥ ಕಂಪನೀಸ್ಗಳು ಇದಾಗಿರುತ್ತೆ. ಹಾಗೆ ಜಾಸ್ತಿ ಡಿವಿಡೆಂಡ್ ಈಲ್ಡ್ ಅನ್ನ ಕೊಟ್ಟಿರ್ತಕ್ಕಂಥ ಕಂಪನಿಯನ್ನ ಲಾಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಲೆಟ್ಸ್ ಸ್ಟ್ರೇಟ್ ಅವೇ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನಮ್ಮಲ್ಲಿ ಇರ್ತಕ್ಕಂತಹ ಮೊದಲನೆಯ ಕಂಪನಿ ಬಂದು NMDC ಅಂತ ಹೇಳ್ಕೊಂಡು ಗವರ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಮೋಸ್ಟ್ ಆಫ್ ದ ಶೇರ್ ಗವರ್ಮೆಂಟ್ ಹೊಂದಿರುತ್ತೆ. ಇದರಲ್ಲಿ ಐರನ್ ಓರ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಇನ್ಫ್ಯಾಕ್ಟ್ ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಡೇಟಾ ಪ್ರಕಾರ ನೋಡ್ತೀವಿ ಅಂತಂದ್ರೆ 16% ನಷ್ಟು ಕಾಂಟ್ರಿಬ್ಯೂಷನ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇಡೀ ಭಾರತದಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಒದಗಿಸಿಕೊಡ್ತಾ ಇದೆ. ಸೊ ಇನ್ ಸಿಂಪಲ್ ವರ್ಡ್ಸ್ ತುಂಬಾ ದೊಡ್ಡ ಒಂದು ಕಂಪನಿ ಅಂತ ಹೇಳ್ಬೋದು, ಐರನ್ ಓರ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಇದರ ಜೊತೆಗೇನೆ ಕಾಪರ್ ಇರಬಹುದು, ರಾಕ್ ಫಾಸ್ಫೇಟ್ ಇರಬಹುದು, ಲೈಮ್ ಸ್ಟೋನ್ ಇರಬಹುದು, ಮ್ಯಾಗ್ನೆಸೈಟ್ ಇರಬಹುದು, ಈ ರೀತಿಯಂತ ಎಷ್ಟೋ ಡಿಫರೆಂಟ್ ಮಿನರಲ್ಸ್ ಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ಕಂಪನಿ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಇವರ ಆಪರೇಟಿಂಗ್ ಮೈನ್ಸ್ ಗಳು ಅಂತ ಹೇಳಿದ್ರೆ 6 ಡಿಫರೆಂಟ್ ಆಪರೇಟಿಂಗ್ ಮೈನ್ಸ್ ಗಳನ್ನ ಇವರು ಹೊಂದಿದ್ದಾರೆ. ಇವತ್ತಿನ ಕಾಲಕ್ಕೆ ಪಾಸ್ ಮಾಡಿ ಚೆಕ್ ಮಾಡಬಹುದು, ನಾವು ಇಲ್ಲಿ ತೋರಿಸ್ತಾ ಇದೀವಿ ಎಲ್ಲ 6 ಮೈನ್ಸ್ ಗಳನ್ನ. ಆಸ್ ಆಫ್ 9th ನವೆಂಬರ್ 2023 ಪ್ರಕಾರ ನಾವು ಡೇಟಾ ನೋಡ್ತೀವಿ ಅಂತಂದ್ರೆ ಕಂಪನಿ 5 ವರ್ಷದ ಆವರೇಜ್ ಡಿವಿಡೆಂಡ್ ಈಲ್ಡ್ ಬಂದು 4.9% ನಷ್ಟು ಆಗಿರುತ್ತೆ. ಇನ್ನು ರೆವಿನ್ಯೂ ಪ್ರಕಾರ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ Q1 ಫೈನಾನ್ಷಿಯಲ್ 2024 ಪ್ರಕಾರ 5,395 ಕೋಟಿಗಳಷ್ಟು ರೆವಿನ್ಯೂನ ಗಳಿಸಿರ್ತಕ್ಕಂಥ ಕಂಪನಿ ಇದು. 98.7% ನಷ್ಟು ಬಂದಿರತಕ್ಕಂತಹ ರೆವಿನ್ಯೂ ಓರ್ ಸೆಗ್ಮೆಂಟ್ ಇಂದಾನೆ ಬಂದಿರತಕ್ಕಂಥದ್ದು. ಇನ್ನು 1.3% ಅಷ್ಟು ಏನಿದೆಯೋ ಇದು ಪೆಲೆಟ್ ಹಾಗೆ ಅದರ ಮಿನರಲ್ಸ್ ಇಂದ ಏನು ಇವರು ಸರ್ವಿಸಸ್ ಗಳನ್ನ ಕೊಡ್ತಾ ಇದಾರೋ ಅದರಿಂದ ಬಂದಿರುತ್ತೆ. ಹಾಗೆ ಬರ್ತಕ್ಕಂತಹ ದಿನಗಳಲ್ಲಿ ಕಂಪನಿ 2,000 ಕೋಟಿಗಳಷ್ಟು ಕ್ಯಾಪೆಕ್ಸ್ ಇವರ ಪ್ಲಾಂಟ್ಸ್ ಗಳನ್ನ ಎಕ್ಸ್ಪಾನ್ಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಗಳನ್ನ ಹೊಂದಿದೆ. ನೆಕ್ಸ್ಟ್ 2 ಇಯರ್ಸ್ ಗಳಲ್ಲಿ ಕ್ಯಾಪೆಕ್ಸ್ ವಿಲ್ ಬಿ ಮೋರ್. ಸೊ ಬೇಸಿಕಲಿ ಕ್ಯಾಪೆಕ್ಸ್ ಜಾಸ್ತಿ ಇರುತ್ತೆ, 2,500 ಕೋಟಿಗೆ ಇನ್ಕ್ರೀಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿದೆ. ಐರನ್ ಹಾಗೆ ಸ್ಟೀಲ್ ಆದ್ಮೇಲೆ ಗೋಲ್ಡ್ ಹಿಂದೆನೂ ಕೂಡ ಈ ಕಂಪನಿ ಹೋಗ್ತಾ ಇದೆ. ಸೊ ಡೆಫಿನೆಟ್ಲಿ ಗೋಲ್ಡ್ ಎಕ್ಸ್ಪ್ಲೋರೇಷನ್ ಹಾಗೆ ಗೋಲ್ಡ್ ನ ಮೈನಿಂಗ್ ರಿಲೇಟೆಡ್ ಆಪರೇಷನ್ಸ್ ಗಳನ್ನ ಮಾಡ್ತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಆಪರ್ಚುನಿಟೀಸ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿರುತ್ತೆ ಆಸ್ ಅನ್ ಇನ್ವೆಸ್ಟರ್ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ. ಇನ್ನು ಇವರ ಸ್ಟ್ರೆಂತ್ಸ್ ವೀಕ್ನೆಸ್ ಗಳ ವೈಸ್ ಅಂತಂದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟ್ರೆಂತ್ಸ್ ಗಳು ಆಲ್ರೆಡಿ ನಾನು ಹೇಳಿದೆ. ಭಾರತದ 16% ನಷ್ಟು ಕಾಂಟ್ರಿಬ್ಯೂಷನ್ ಏನಿದೆಯೋ ಎಂಟೈರ್ ಸೆಗ್ಮೆಂಟ್ ಐರನ್ ಓರ್ ಗೆ ಸಂಬಂಧಪಟ್ಟಾಗಿ ಈ ಕಂಪನಿಯಿಂದನೇ ಆಗ್ತಾ ಇದೆ. ಹಾಗೆ ಇನ್ನೊಂದು ಕಡೆಯಿಂದ ಇದು ಗವರ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಸೊ ಏನೇ ಪಾಲಿಸೀಸ್ ಗಳಲ್ಲಿ ಬದಲಾವಣೆ ಆದ್ರೂ ಕೂಡ ಸ್ವಲ್ಪ ಫೇವರ್ ಅಂತ ಹೇಳ್ಕೊಂಡು ಈ ಕಂಪನಿ ಕಡೆಗೆ ಇದ್ದೇ ಇರುತ್ತೆ. ಇನ್ನೊಂದು ಕಡೆಯಿಂದ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಅನ್ನು ಆಲ್ರೆಡಿ ಇವರು ಕವರ್ ಮಾಡಿರೋದ್ರಿಂದ ಏನೇ ಒಂದು ವಿಷಯ ಬಂದ್ರು ಕೂಡ ಈ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪ್ರಿಯಾರಿಟಿ ಇವ್ರಿಗೇನೆ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್. ಇನ್ನು ಇವ್ರಿಗಿರ್ತಕ್ಕಂಥ ಮೇಜರ್ ವೀಕ್ನೆಸ್ ಅಂತ ನೋಡೋದಾದ್ರೆ ಇವ್ರದ್ದು ರಫ್ಲಿ 70% ನಷ್ಟು ಐರನ್ ಓರ್, ಎಂಟೈರ್ ಬಿಸ್ನೆಸ್ ಬಂದು ಐರನ್ ಓರ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 70% ನಷ್ಟು ಓವರ್ ಆಲ್ ಇವ್ರಿಗೆ ಬರ್ತಾ ಇರತಕ್ಕಂಥ ಬಿಸ್ನೆಸ್ ಬರೀ 3 ಕಂಪನೀಸ್ ಗಳಿಂದ ಆಗಿರುತ್ತೆ. ಸೊ ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ ನಾವು, ಆ ರೀತಿಯಂತ ರಿಸ್ಕ್ ಸದ್ಯದ ಮಟ್ಟಿಗೆ ಜಾಸ್ತಿ ಇದೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಹಾಗೆ NMDC ಡೈರೆಕ್ಟ್ ಕಾಂಪಿಟೇಟರ್ಸ್ ಗಳಾಗಿರ್ತಕ್ಕಂತಹ ಕೋಲ್ ಇಂಡಿಯಾ, ವೇದಾಂತ ಜೊತೆ ನಾವು ಇಲ್ಲಿ ಕಂಪೇರ್ ಮಾಡಿದೀವಿ. ಓವರ್ ಆಲ್ ಮಾರ್ಕೆಟ್ ಕ್ಯಾಪ್, ಕರೆಂಟ್ ಮಾರ್ಕೆಟ್ ಪ್ರೈಸ್, PE, ಡೆಟ್ ಟು ಇಕ್ವಿಟಿ, 5 ಇಯರ್ ಸೇಲ್ಸ್ ಗ್ರೋತ್ ಯಾವ ರೀತಿ ಇದೆ, ROE ಯಾವ ರೀತಿ ಇದೆ, 1 ಇಯರ್ ರಿಟರ್ನ್ಸ್ ಗಳು ಯಾವ ರೀತಿ ಕೊಟ್ಟಿದೆ ಅಂತ ಹೇಳೋದಾದ್ರೆ ನೀವು ಇಲ್ಲಿ ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು. ಬಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಶೇರ್ ನ ಪರ್ಫಾರ್ಮೆನ್ಸ್ 43.34% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರ್ತಕ್ಕಂಥ ಒಂದು ವರ್ಷದಲ್ಲಿ ಕಂಪೇರಿಂಗ್ ಟು ಅದರ್ ಕಾಂಪಿಟೇಟರ್ಸ್ ಇದು ಜಾಸ್ತಿ ಅಂತ ಹೇಳ್ಬೋದು. ವೆಲ್ ಇನ್ನು ನಮ್ಮ ಇರ್ತಕ್ಕಂತಹ ಸೆಕೆಂಡ್ ಕಂಪನಿ 1975ರಲ್ಲಿ ಇನ್ಕಾರ್ಪೊರೇಟ್ ಆಗಿರತಕ್ಕಂತಹ ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಇದು ಕೂಡ ಗವರ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ, ಕೋಲ್ ರಿಲೇಟೆಡ್ ಕೆಲಸ ಮಾಡ್ತಾ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಅಂತ ಹೇಳ್ಬೋದು ಈ ಸ್ಪೆಸಿಫಿಕ್ ಇಂಡಸ್ಟ್ರಿಯಲ್ಲಿ. ಆಸ್ ಆಫ್ 9th ನವೆಂಬರ್ 2023 ಕಂಪನಿಯ 5 ವರ್ಷದ ಆವರೇಜ್ ಡಿವಿಡೆಂಡ್ ಈಲ್ಡ್ ಅಂತ ನೋಡ್ತೀವಿ ಅಂತಂದ್ರೆ 5.09% ನಷ್ಟು ಡಿವಿಡೆಂಡ್ ಈಲ್ಡ್ ಇರುತ್ತೆ ಈ ಕಂಪನಿದು. ಕನ್ಸ್ಯೂಮರ್ ಅದು ಬೇಸಿಕಲಿ ಯಾರಿಗೆ ಅವರು ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾರೆ ಅಂತ ನೋಡೋದಾದ್ರೆ ಸ್ಟೀಲ್ ಇಂಡಸ್ಟ್ರಿ ಹಾಗೆ ಪವರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನೀಸ್ ಗಳು ಇವರಿಗೆ ಕ್ಲೈಂಟ್ ಆಗಿರ್ತಾರೆ. ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಆಲ್ ಇನ್ ಆಲ್ ಭಾರತದಲ್ಲಿ 85% ನಷ್ಟು ಕಾಂಟ್ರಿಬ್ಯೂಷನ್ ಏನಿದೆ ಈ ಸ್ಪೆಸಿಫಿಕ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಈ ಕಂಪನಿಯಿಂದ ಆಗ್ತಾ ಇರತಕ್ಕಂಥದ್ದು. ಪವರ್ ಜನರೇಷನ್ ಅಲ್ಲಿ 55% ನಷ್ಟು ಓವರ್ ಆಲ್ ಒಂದು ಕಾಂಟ್ರಿಬ್ಯೂಷನ್ ಈ ಕಂಪನಿಯಿಂದ ಆಗ್ತಾ ಇದೆ ಕೋಲಿನ ವಿಚಾರವಾಗಿ ನೋಡ್ತೀವಿ ಅಂತ ಅಂದ್ರೆ. ಹಾಗೆ 40% ನಷ್ಟು ಪ್ರೈಮರಿ ಕಮರ್ಷಿಯಲ್ ಎನರ್ಜಿ ರಿಕ್ವೈರ್ಮೆಂಟ್ಸ್ ಗಳನ್ನು ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಫುಲ್ಫಿಲ್ ಮಾಡ್ತಾ ಇರತಕ್ಕಂಥದ್ದು ಮೇಜರ್ ಅಡ್ವಾಂಟೇಜಸ್ ಆಗುತ್ತೆ ಇನ್ವೆಸ್ಟರ್ಸ್ ಗಳಿಗೆ. ಸದ್ಯದ ಕಾಲಕ್ಕೆ 83 ಮೈನಿಂಗ್
ಮೈನಿಂಗ್ ಏರಿಯಾ ಸ್ಪ್ರೆಡ್ ಅಕ್ರಾಸ್ 8 ಅಂದ್ರೆ 8 ಸ್ಟೇಟ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಆಸ್ ಆಫ್ ಏಪ್ರಿಲ್ 1, 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ 322 ಮೈನ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ ಟೋಟಲ್ ಆಗಿ. ಇವರ ಮೇನ್ ಪ್ರಾಡಕ್ಟ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ. ಬೇಸಿಕಲಿ ಕೋಕಿಂಗ್ ಕೋಲ್ ಇರಬಹುದು, ಸೆಮಿ ಕೋಕಿಂಗ್ ಕೋಲ್ ಇರಬಹುದು, ಹಾಗೆ ನಾನ್ ಕೋಕಿಂಗ್ ಕೋಲ್. ಬೇಸಿಕಲಿ ಕೋಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತ ಕಂಪನಿ ಇದು. ಟೋಟಲ್ ರೆವಿನ್ಯೂ ಕಂಪನಿ ಇದು ಫಿನಾನ್ಷಿಯಲ್ 2024 ಕ್ವಾರ್ಟರ್ 1 ನಲ್ಲಿ ನೋಡ್ತೀವಿ ಅಂತಂದ್ರೆ 35,983 ಕೋಟಿಗಳಷ್ಟು ಹ್ಯೂಜ್ ರೆವಿನ್ಯೂ ಅನ್ನು ಗಳಿಸಿರ್ತಕ್ಕಂಥ ಕಂಪನಿ ಇದು. ಹಾಗೆ ಕೋಲ್ ಇಂಡಿಯಾ ನೆಕ್ಸ್ಟ್ ಬರ್ತಕ್ಕಂತಹ ಒಂದು 3 ವರ್ಷಗಳಲ್ಲಿ 15,000 20,000 ಕೋಟಿಗಳಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ತಕ್ಕಂತಹ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿರ್ತಾರೆ ಕ್ಯಾಪೆಕ್ಸ್ ಗಳ ಮೇಲೆ. ಇನ್ನ ಇವರ ಸ್ಟ್ರೆಂತ್ಸ್ ಗಳ ಪ್ರಕಾರ ನಾವು ಮಾತಾಡ್ತೀವಿ ಅಂತಂದ್ರೆ ಆಲ್ರೆಡಿ ನೀವು ಗೆಸ್ ಮಾಡಿರಬಹುದು 75 to 80% ನಷ್ಟು ಕಾಂಟ್ರಿಬ್ಯೂಷನ್. ಸೊ ಅಷ್ಟು ಬಿಸ್ನೆಸ್ ಅನ್ನ ಆಲ್ರೆಡಿ ಇವರು ಕವರ್ ಮಾಡಿರ್ತಾರೆ. ಗವರ್ಮೆಂಟ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ. ಇನ್ನೊಂದು ಕಡೆಯಿಂದ ಪವರ್ ಜನರೇಷನ್, ಪವರ್ ದೈನಂದಿನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್, ಇದರ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಈ ಇಂಡಸ್ಟ್ರಿ ಬೆಳೀತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇಂಡಸ್ಟ್ರಿ ಜೊತೆಗೆ ಈ ಕಂಪನಿ ಬೆಳೀತಕ್ಕಂತಹ ಪಾಸಿಬಿಲಿಟೀಸ್ ಗಳು ಕೂಡ ಜಾಸ್ತಿ ಇರುತ್ತೆ. ಬಿಕಾಸ್ ಆಲ್ರೆಡಿ ಮೇಜರ್ ಬಿಸ್ನೆಸ್ ಅನ್ನ ಇವರು ಹೊಂದಿರ್ತಾರೆ ಈ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ. ವೆಲ್, ಇದರ ವೀಕ್ನೆಸ್ ನಾವು ನೋಡ್ತೀವಿ ಅಂತಂದ್ರೆ ಏನ್ ನಾವೀಗ ಸ್ಟ್ರೆಂತ್ ಅಂತ ಮಾತಾಡಿದೀವಿ ಅದೇ ಇವರ ವೀಕ್ನೆಸ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಿಕಾಸ್ ಇದು ಥರ್ಮಲ್ ಇರಬಹುದು, ಕೋಲ್ಡ್ ರಿಲೇಟೆಡ್ ಪ್ರೊಡ್ಯೂಸ್ ಆಗ್ತಕ್ಕಂತಹ ಪವರ್ ಅಷ್ಟೊಂದು ಒಳ್ಳೆಯದಲ್ಲ ಇನ್ ಟರ್ಮ್ಸ್ ಆಫ್ ದ ಎನ್ವೈರನ್ಮೆಂಟಿನ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಆ ಒಂದು ವಿಷಯವಾಗಿ ಕ್ಲೀನರ್ ಎನರ್ಜಿ ಹಾಗೆ ರಿನ್ಯೂಬಲ್ ಎನರ್ಜಿ ರಿಲೇಟೆಡ್ ಕೆಲಸವನ್ನ ಗವರ್ಮೆಂಟ್ ಕೂಡ ಇನಿಷಿಯೇಟ್ ಮಾಡ್ತಾ ಇದೆ. ಹಾಗೆ ಸುಮಾರು ಕಂಪನೀಸ್ಗಳು ಇವತ್ತಿನ ಮಟ್ಟಿಗೆ ಮುಂದೆ ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆಯಿಂದ ಥ್ರೆಟ್ ಆಗು ಕೂಡ ಕನ್ವರ್ಟ್ ಆಗುತ್ತೆ. ಮೆಜಾರಿಟಿ ಆಫ್ ದ ಬಿಸ್ನೆಸ್ ಇದೇ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಇನ್ನು ಇವರ ಫೈನಾನ್ಷಿಯಲ್ಸ್ ನಾವು ಡೈರೆಕ್ಟ್ ಕಾಂಪಿಟೇಟರ್ ಆಗಿರ್ತಕ್ಕಂಥ NMDC ಗೆ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇರಬಹುದು, ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು ನೀವು ವಿಡಿಯೋನ. ವೆಲ್, ನಮ್ಮಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಕಂಪನಿ ಬಂದು 4 ದೊಡ್ಡ ಕಂಪನೀಸ್ಗಳು ಸೇರ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಪೆಟ್ರೋನೆಟ್ LNG ಲಿಮಿಟೆಡ್ ಅಂತ ಹೇಳ್ಕೊಂಡು. ONGC ಇರಬಹುದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL, ಗೇಲ್ ಇಂಡಿಯಾ ಹಾಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ PPCL ಸೇರ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಇದು. ಸೊ ಹೆಸರಲ್ಲೇ ಇವರ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಡಗಿರ್ತಕ್ಕಂಥದ್ದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಸೊ ಈ ಒಂದು ನ್ಯಾಚುರಲ್ ಗ್ಯಾಸ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸವನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ತಾ ಇದೆ. ಸದ್ಯಕ್ಕೆ 2 ರೀಗ್ಯಾಸಿಫಿಕೇಶನ್ ಟರ್ಮಿನಲ್ಸ್ ಗಳನ್ನ ಹೊಂದಿರುತ್ತೆ ಈ ಕಂಪನಿ. ಕಂಬೈನ್ಡ್ ಕೆಪಾಸಿಟಿ ಇರುವುದು 22.5 MMTPA ಆಗಿರುತ್ತೆ, ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಆನಮ್ ಆಸ್ ಆಫ್ 31 ಮಾರ್ಚ್ 2023. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಆಗ್ತಾ ಇರತಕ್ಕಂತಹ ಒಂದು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಅಲ್ಲಿ 33% ನಷ್ಟು ಕಾಂಟ್ರಿಬ್ಯೂಷನ್ ಈ ಕಂಪನಿಯಿಂದ ಆಗ್ತಾ ಇದೆ. 75% ನಷ್ಟು ಓವರ್ ಆಲ್ LNG ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಭಾರತ ಇವತ್ತಿನ ಕಾಲಕ್ಕೆ. ಕಂಪನಿಯ 5 ವರ್ಷದ ಆವರೇಜ್ ಡಿವಿಡೆಂಡ್ ನೋಡ್ತೀವಿ ಅಂತಂದ್ರೆ 9th ನವೆಂಬರ್ 2023 ಪ್ರಕಾರ 5.55% ನಷ್ಟು ಆಗಿರುತ್ತೆ. ಇನ್ನು ಇವರ ರೆವಿನ್ಯೂ ಪ್ರಕಾರ 96% ನಷ್ಟು ಇವರಿಗೆ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಸೇಲ್ ಆಫ್ ರೀಗ್ಯಾಸಿಫೈಡ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಹಾಗೆ RLNG ಅಂತ ಹೇಳ್ತಾರೆ. 4% ನಷ್ಟು ಬರ್ತಾ ಇರತಕ್ಕಂಥದ್ದು ರೀಗ್ಯಾಸಿಫಿಕೇಶನ್ ಸರ್ವಿಸಸ್ ಗಳನ್ನ ಸರ್ವಿಸ್ ಪ್ರೊವೈಡ್ ಮಾಡೋದ್ರ ಮೂಲಕ ಕಂಪನಿ ಇವತ್ತಿನ ಮಟ್ಟಿಗೆ ಪಡಿತಾ ಇರುತ್ತೆ. ಮೆಜಾರಿಟಿ ಆಫ್ ದ ಬಿಸ್ನೆಸ್ ಬಂದು ಇರೋದು ರೀಗ್ಯಾಸಿಫೈಡ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಾ ಇರತಕ್ಕಂಥದ್ರಿಂದಾನೇ ಬರ್ತಾ ಇರತಕ್ಕಂಥದ್ದು. ಈ ಕಂಪನಿನೂ ಕೂಡ 207 ಬಿಲಿಯನ್ ರುಪೀಸ್ ನಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಪ್ಲಾನ್ ಇಟ್ಕೊಂಡಿದೆ. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಕ್ಯಾಪೆಕ್ಸ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಪ್ರಾಜೆಕ್ಟ್ ಈಲ್ಡ್ ಬರ್ತಕ್ಕಂಥ ದಿನಗಳಲ್ಲಿ. ಅಂದ್ರೆ ಬೇಸಿಕಲಿ ಮ್ಯಾನೇಜ್ಮೆಂಟ್ ಕ್ಲಾರಿಟಿ ಇದೆ ಪ್ರಾಜೆಕ್ಟ್ ಅಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೋ ಅದರಿಂದ 20% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇದೆ ಅಂತಕ್ಕಂಥದ್ದು. ಇವರ ಸ್ಟ್ರೆಂತ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒಂದು ಇವ್ರಿಗಿರ್ತಕ್ಕಂಥ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಗಳು ಹಾಗೆ ಮೆಜಾರಿಟಿ ಆಫ್ ದ ಕಾಂಟ್ರಿಬ್ಯೂಷನ್. ಸೊ 33% ನಷ್ಟು ಇನ್ ಮಿಕ್ಕಿರ್ತಕ್ಕಂಥ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ನ್ಯಾಚುರಲ್ ಗ್ಯಾಸ್ ಗೆ ಸಂಬಂಧಪಟ್ಟ ಹಾಗೆ. ಇನ್ ಮಿಕ್ಕಿರ್ತಕ್ಕಂಥ ಬಿಸ್ನೆಸ್ ಡೊಮೆಸ್ಟಿಕಲಿ ಹ್ಯಾಂಡಲ್ ಮಾಡ್ತಾ ಇರತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಇದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ 4 ಡಿಫರೆಂಟ್ ದಿಗ್ಗಜರು ಸೇರ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಇದು. ಸೊ ಅವರ ಸಪೋರ್ಟ್, ಒಂದು ಬಿಸ್ನೆಸ್ ಸಪೋರ್ಟ್ ಕೂಡ ಈ ಕಂಪನಿಗೆ ಇನ್ನೊಂದು ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗದು. ಇನ್ನು ವೀಕ್ನೆಸ್ ಗಳ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ನ್ಯಾಚುರಲ್ ಗ್ಯಾಸ್ ಪ್ರತಿಯೊಬ್ಬ ಒಂದು ಎಲ್ಲಾ ಮೇಜಾರಿಟಿ ಆಫ್ ದ ಪ್ರೋಸೆಸ್ ಗಳಲ್ಲಿ ಯೂಸ್ ಮಾಡ್ತಾ ಇರತಕ್ಕಂಥ ಪ್ರಾಡಕ್ಟ್ ಇದು. ಇವತ್ತಿನ ಮಟ್ಟಿಗೆ ಇವರೊಬ್ಬರೇ ಇರತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ದ ಡೊಮೆಸ್ಟಿಕಲಿ ರೆಡಿ ಮಾಡ್ತಕ್ಕಂಥದ್ದು, ಡೊಮೆಸ್ಟಿಕಲಿ ಸಪ್ಲೈ ಮಾಡ್ತಕ್ಕಂಥವ್ರು ಅಂತ ನೋಡೋದಾದ್ರೆ. ಬಟ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಬರ್ತಕ್ಕಂಥ ದಿನಗಳಲ್ಲಿ ಡೆಫಿನೆಟ್ಲಿ ಇದೆ. ಸೊ ಆ ಒಂದು ವಿಷಯಗಳನ್ನ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಫೈನಾನ್ಷಿಯಲ್ಸ್ ನಾವು ತೋರಿಸ್ತಾ ಇದೀವಿ, ಒಂದ್ಸತಿ ನೋಡಬಹುದು ನೀವು. ಪೆಟ್ರೋನೆಟ್ LNG ಲಿಮಿಟೆಡ್ ಜೊತೆ ಗೇಲ್ ಇಂಡಿಯಾ ಲಿಮಿಟೆಡ್, ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ ಅನ್ನ ಕಂಪೇರ್ ಮಾಡಿ ಇಲ್ಲಿ ತೋರಿಸಿದೀವಿ. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಿ. ವೆಲ್, ನಮಗಿರ್ತಕ್ಕಂತಹ 4ನೇ ಕಂಪನಿ ಬಂದು ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಆಸ್ ಆಫ್ 9th ನವೆಂಬರ್ 2023 9.33% ಆವರೇಜ್ ಡಿವಿಡೆಂಡ್ ಈಲ್ಡ್ ಅನ್ನ ಕೊಟ್ಟಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ ಹೂಡಿಕೆದಾರರಿಗೆ. ಇನ್ನೊಂದು ಸ್ಪೆಷಲ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಇಂಡಿಯಾದ ಜಿಂಕ್ ಇಂಡಸ್ಟ್ರಿ ವೈಸ್ ನೋಡ್ತೀವಿ ಅಂತಂದ್ರೆ 80% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರತಕ್ಕಂಥ ಕಂಪನಿ ಇದು. ಇದಷ್ಟೇ ಅಲ್ಲ, ಬರೋಬ್ಬರಿ 50 ವರ್ಷದ ಅನುಭವವನ್ನ, ಆಪರೇಟಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರತಕ್ಕಂಥ ಕಂಪನಿ. ಒಂದು ಕಡೆಯಿಂದ ಎಕ್ಸ್ಪೀರಿಯನ್ಸ್, ಇನ್ನೊಂದು ಕಡೆಯಿಂದ ಇರತಕ್ಕಂಥ ಮಾರ್ಕೆಟ್ ಶೇರ್ ಇವರ ಮೇಜರ್ ಸ್ಟ್ರೆಂತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕಂಪನಿ ಏನಿದೆಯೋ ವೇದಾಂತ ಲಿಮಿಟೆಡ್ ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇವರಿಬ್ಬರ ಒಂದು ಸ್ಟೇಕ್ ಇಂದ ಬಂದಿರತಕ್ಕಂಥ ಕಂಪನಿ ಆಗಿರುತ್ತೆ. ಆಬ್ವಿಯಸ್ಲಿ ಗವರ್ಮೆಂಟ್ ಇನ ಸಪೋರ್ಟ್, ಇನ್ನೊಂದು ಕಡೆಗೆ ವೇದಾಂತ ಅಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೂಪ್ ಇನ ಸಪೋರ್ಟ್ ಕೂಡ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್. ಇದು ಕೂಡ ಒನ್ ಆಫ್ ದ ಸ್ಟ್ರೆಂತ್ಸ್ ಅಂತ ಹೇಳ್ಬೋದು ಕಂಪನಿಗೆ. ಇನ್ನು ಟೋಟಲ್ ರೆವಿನ್ಯೂ Q2 ಫೈನಾನ್ಷಿಯಲ್ 2024 ಪ್ರಕಾರ ನೋಡ್ತೀವಿ ಅಂತಂದ್ರೆ
16,791 ಕೋಟಿಗಳಷ್ಟು ರೆವೆನ್ಯೂ ಗಳಿಸಿರುತ್ತೆ. 59% ಇವರಿಗೆ ರೆವೆನ್ಯೂ ಬರ್ತಾ ಇರತಕ್ಕಂಥದ್ದು ಜಿಂಕ್ ಬಿಸ್ನೆಸ್ ಇಂದ ಬರ್ತಾ ಇರುತ್ತೆ. 16.4% ಲೆಡ್ ಬಿಸ್ನೆಸ್ ಇಂದ, ಹಾಗೆ 19% ಸಿಲ್ವರ್, 5.6% ಅದರ್ ಇಂದ ಇವರಿಗೆ ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ಬರ್ತಾ ಇರುತ್ತೆ. ಸ್ಟ್ರೆಂತ್ಸ್ ಗಳ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ. ವೀಕ್ನೆಸ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಮೆಜಾರಿಟಿ ಆಫ್ ದ ಇವ್ರ ಬಿಸ್ನೆಸ್ ಏನಿದೆಯೋ ಒಂದೇ ಸೋರ್ಸ್ ಇಂದ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ. ಅರೌಂಡ್ 70% ಬಿಸ್ನೆಸ್ ಇವರಿಗೆ ಜಿಂಕ್ ಇಂದಾನೆ ಬರ್ತಾ ಇರತಕ್ಕಂಥದ್ದು. ಜಿಂಕ್ ಆಸ್ ಅ ಮೆಟಲ್ ನೋಡ್ತೀವಿ ಅಂತಂದ್ರೆ ಒಂದು ಸೈಕ್ಲಿಕಲ್ ಇಂಡಸ್ಟ್ರಿ, ಒಂದೇ ರೀತಿಯಾಗಿ ಯಾವಾಗಲೂ ರಿಕ್ವೈರ್ಮೆಂಟ್ ಇರಲ್ಲ, ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸಿಸ್ ಅಲ್ಲಿ ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಯಿಂದ ಒಂದೇ ಕಡೆಗೆ ಜಾಸ್ತಿ ಡಿಪೆಂಡೆನ್ಸಿ ಇರತಕ್ಕಂಥದ್ದು ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಈ ಒಂದು ಕಂಪನಿಗೆ ತಂದು ಕೊಡುತ್ತೆ. ಇದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಮೀರಿ ಯಾವ ರೀತಿ ಕಂಪನಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನಗಳಿಂದ ನಾವು ಕಾದು ನೋಡಬೇಕಾಗಿದೆ. ಇವಾಗ ಫೈನಾನ್ಷಿಯಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫಂಡಮೆಂಟಲ್ ರೇಷಿಯೋಸ್ ಗಳನ್ನ ಇಲ್ಲಿ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಹಾಗೆ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಕಂಪನಿಗೆ ನಾವು ಇಲ್ಲಿ ಕಂಪೇರ್ ಮಾಡಿ ತೋರಿಸ್ತಾ ಇದೀವಿ. ಒಂದಕ್ಕೊಂದು ಕಂಪೇರ್ ಮಾಡಿ ನೀವು ಚೆಕ್ ಮಾಡಬಹುದು. ಒಂದ್ಸತಿ ಪಾಸ್ ಮಾಡಿ. ಇನ್ನ ನಾವು ಇಲ್ಲಿರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಅಫ್ಕೋರ್ಸ್ ಇದೇ ಒಂದು ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲೇ ಬರ್ತಕ್ಕಂತಹ ವೇದಾಂತ ಲಿಮಿಟೆಡ್ ಅಂತ ಹೇಳ್ಕೊಂಡು ಇವತ್ತಿನ ಕಾಲಕ್ಕೆ ಎಕ್ಸ್ಪ್ಲೋರೇಷನ್ ಇರಬಹುದು, ಎಕ್ಸ್ಟ್ರಾಕ್ಷನ್ ಇರಬಹುದು, ಹಾಗೆ ಪ್ರೊಸೆಸ್ ಮಾಡ್ತಕ್ಕಂಥದ್ದು ಜಿಂಕ್, ಲೆಡ್, ಹಾಗೆ ಸಿಲ್ವರ್ ರಿಲೇಟೆಡ್ ಇರಬಹುದು, ಹಾಗೆ ಐರನ್ ಓರ್ ಇರಬಹುದು, ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ ಈ ರೀತಿಯಂತ ಡಿಫರೆಂಟ್ ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಪ್ರೊಸೆಸ್ ಮಾಡ್ತಕ್ಕಂಥ ಕೆಲಸವನ್ನ ಈ ಕಂಪನಿ ಇವತ್ತಿನ ಕಾಲಕ್ಕೆ ಮಾಡ್ತಾ ಇದೆ. ಇದನ್ನ ಬಿಟ್ಟು ಕಂಪನಿ ಕಮರ್ಷಿಯಲ್ ಪವರ್ ಜನರೇಷನ್ ಇರಬಹುದು, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು, ಪೋರ್ಟ್ ಆಪರೇಷನ್ಸ್ ಗಳನ್ನು ಕೂಡ ಜೊತೆಗೇನೆ ಮ್ಯಾನೇಜ್ ಮಾಡ್ತಾ ಇದೆ. 9 ನವೆಂಬರ್ 2023 ಕಂಪನಿ 5 ವರ್ಷದ ಆವರೇಜ್ ಡಿವಿಡೆಂಡ್ ಈಲ್ಡ್ ಬಂದು 15.33% ಆಗಿರುತ್ತೆ. ಸದ್ಯಕ್ಕೆ ವೇದಾಂತ ಲಿಮಿಟೆಡ್ 6 ಡಿಫರೆಂಟ್ ಸಬ್ಸಿಡರೀಸ್ ಗಳನ್ನ ಹೊಂದಿದೆ. ಬೇರೆ ಬೇರೆ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಒಂದ್ಸತಿ ಪಾಸ್ ಮಾಡಿ ನೋಡಬಹುದು. ಇಲ್ಲಿ ಯಾವ ಒಂದು ಸಬ್ಸಿಡರೀಸ್ ಗಳನ್ನ ಇವರ ಅಂಡರ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇದು ಹೊಂದಿರುತ್ತೆ ಅಂತ ಹೇಳ್ಕೊಂಡು, ಹಾಗೆ ಎಷ್ಟು ಸ್ಟೇಕ್ ಅನ್ನ ಇವರು ಹೊಂದಿರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದೀವಿ. ಫಾರ್ ಎಕ್ಸಾಂಪಲ್ ಜಿಂಕ್ ಲಿಮಿಟೆಡ್, ಜಿಂಕ್ ಇಂಡಿಯಾ ಅಂತಕ್ಕಂಥ ಕಂಪನಿಲಿ 64.92% ವೇದಾಂತ ಲಿಮಿಟೆಡ್ ನ ಒಂದು ಸ್ಟೇಕ್ ಇವತ್ತಿನ ಕಾಲಕ್ಕೆ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಕಂಪನೀಸ್ ಗಳಲ್ಲಿ ನಾವು ಲಿಸ್ಟ್ ಮಾಡಿ ತೋರಿಸ್ತಾ ಇದೀವಿ. ಒಂದ್ಸತಿ ನೀವು ಚೆಕ್ ಮಾಡಬಹುದು, ಪಾಸ್ ಮಾಡಿ. ಇನ್ನ ಟೋಟಲ್ ರೆವಿನ್ಯೂ ನಾವು ನೋಡ್ತೀವಿ ಅಂತಂದ್ರೆ 1,45,404 ಕೋಟಿಗಳಷ್ಟು ಹ್ಯೂಜ್ ರೆವಿನ್ಯೂ ಅನ್ನ ಗಳಿಸಿರತಕ್ಕಂತಹ ಗ್ರೂಪ್ ಇದೆ ಅಂತ ಹೇಳ್ಬೋದು. 22.7% ಬರ್ತಾ ಇರತಕ್ಕಂಥ ಬಿಸ್ನೆಸ್ ಜಿಂಕ್ ಇಂಡಿಯಾದಿಂದ ಬರ್ತಾ ಇರುತ್ತೆ. 3.5% ಜಿಂಕ್ ಇಂಟರ್ನ್ಯಾಷನಲ್, 10.3% ಆಯಿಲ್ ಅಂಡ್ ಗ್ಯಾಸ್ ಇಂದ ಬರ್ತಾ ಇರತಕ್ಕಂಥದ್ದು, 36.03% ಅಲ್ಯೂಮಿನಿಯಂ ಬಿಸ್ನೆಸ್, ಹಾಗೆ 12.02% ಕಾಪರ್ ಇಂದ, 4.4% ಐರನ್ ಓರ್, 5% ಪವರ್ ಸೆಕ್ಟರ್, 6.3% ಅದರ್ ಬಿಸ್ನೆಸ್ ಇಂದ ಬರ್ತಾ ಇರುತ್ತೆ. ವೆಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಆಲ್ರೆಡಿ ನೀವು ಗಮನಿಸಿರಬಹುದು, ಹ್ಯೂಜ್ ಕಂಪನಿ ಅಂತ ಹೇಳ್ಬೋದು. ಸೊ 1 ಲಕ್ಷದ ಮೇಲೆ ರೆವಿನ್ಯೂ ಅಂತ ಅಂದ್ರೆ ಅಷ್ಟು ದೊಡ್ಡ ಮಾರ್ಕೆಟ್ ಕ್ಯಾಪ್ ಇರತಕ್ಕಂಥ ಕಂಪನೀಸ್ಗಳೇ ಇರುತ್ತೆ. ಆ ರೀತಿಯಾದಂತಹ ಒಂದು ರೆವಿನ್ಯೂ ಅನ್ನು ಗಳಿಸ್ತಾ ಇರತಕ್ಕಂಥ ಹ್ಯೂಜ್ ಗ್ರೂಪ್ ಆಗಿರುತ್ತೆ ಒಂದು ಕಡೆಗಾದ್ರೆ. ಇನ್ನೊಂದು ಕಡೆಯಿಂದ ಎಕ್ಸ್ಪ್ಲೋರೇಷನ್ ಹಾಗೆ ನ್ಯಾಚುರಲ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಮಲ್ಟಿಪಲ್ ಡೈವರ್ಸಿಫಿಕೇಶನ್ ಅನ್ನ ಹೊಂದಿರತಕ್ಕಂಥ ಕಂಪನಿ. ಒಂದೇ ಕಡೆಗೆ ಅವರು ಬಿಸ್ನೆಸ್ ಅನ್ನ ಹೊಂದಿಲ್ಲ, ಮಲ್ಟಿಪಲ್ ಡೈವರ್ಸಿಫಿಕೇಶನ್ ಸ್ಟ್ರೀಮ್ಸ್ ಗಳನ್ನ ಹೊಂದಿರತಕ್ಕಂಥ ಕಂಪನಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ. ಯಾವುದೇ ಕಂಪನಿಯಲ್ಲೂ ಕೂಡ ಒಂದು ವೀಕ್ನೆಸ್ ಅಂತ ಇದ್ದೇ ಇರುತ್ತೆ. ಈ ಕಂಪನಿಯ ಮೇಜರ್ ವೀಕ್ನೆಸ್ ಅಂತ ಹೇಳೋದಾದ್ರೆ ಇವ್ರಿಗೆ ಇರತಕ್ಕಂತಹ ಸಾಲದ ಭಾರ ಅಂತ ಹೇಳ್ಬೋದು. ಇವರ ಪೇರೆಂಟ್ ಕಂಪನಿ ಆಗಿರ್ತಕ್ಕಂಥ ವೇದಾಂತ ರಿಸೋರ್ಸಸ್ ಲಿಮಿಟೆಡ್ ಏನಿದೆಯೋ, ಸದ್ಯದ ಒಂದು ಲೋನ್ ರೀಪೇಮೆಂಟ್ ಪ್ರಕಾರ ನೋಡ್ತೀವಿ ಅಂತಂದ್ರೆ $500 ಮಿಲಿಯನ್ ನಷ್ಟು ಡ್ಯೂ ಇರುತ್ತೆ ಡಿಸೆಂಬರ್ 31, 2033 ಹಾಗೆ ಬಾಂಡ್ ಆಫ್ $1 ಬಿಲಿಯನ್ ಕೂಡ ಇವರು ಹೊಂದಿರ್ತಾರೆ, ಡ್ಯೂ ಇರುತ್ತೆ. ಇದು ಕೂಡ ಜನವರಿ 2024 ಸಾಲ ಇರತಕ್ಕಂಥದ್ದು ತಪ್ಪಲ್ಲ, ಬಟ್ ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಇವರು ರೀಪೇಮೆಂಟ್ ಮಾಡ್ತಾರೆ, ಹಾಗೆ ಏನು ಈಗ ಸದ್ಯಕ್ಕೆ ರನ್ ಆಗ್ತಾ ಇರತಕ್ಕಂಥ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಮಾಡದೆ ಅದನ್ನ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿರುತ್ತೆ. ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದು ನೋಡಬೇಕಾಗಿದೆ. ಇವಾಗ ಫೈನಾನ್ಷಿಯಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ವೇದಾಂತ ಜೊತೆಗೆ NMDC ಹಾಗೆ KIOCL ನಾವು ಇಲ್ಲಿ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಬೇರೆ ಬೇರೆ ರೀತಿಯಂತಹ ಸೆಗ್ಮೆಂಟ್ ಅಲ್ಲಿ ಕಂಪೇರ್ ಮಾಡ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು. ಯಾವ ಕಂಪನೀಸ್ ಗಳಿಂದ ಜಾಸ್ತಿ ಡಿವಿಡೆಂಡ್ ಈಲ್ಡ್ ಅನ್ನ ಲಾಸ್ಟ್ 5 ವರ್ಷದ ಆವರೇಜ್ ನೋಡ್ತೀವಿ ಅಂತಂದ್ರೆ ಬಂದಿರತಕ್ಕಂಥದ್ದು. ಇವಾಗ ನಾವು ತೋರಿಸ್ತಾ ಇದೀವಿ ಇಲ್ಲಿ ಸಮರಿಯಾಗಿ ಯಾವ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಾವು ಇವತ್ತು ಡಿಸ್ಕಷನ್ ಮಾಡಿರತಕ್ಕಂಥದ್ದು ಆವರೇಜ್ ಡಿವಿಡೆಂಡ್ ಈಲ್ಡ್ ಎಷ್ಟಿದೆ ಆ ಕಂಪನಿದು ಅಂತ ಹೇಳ್ಕೊಂಡು, ಹಾಗೆ ಇದ್ರ ಜೊತೆಗೆ ಮಿಕ್ಕಿರ್ತಕ್ಕಂಥ ಕಂಪನೀಸ್ ಗಳು ಏನಿದೆಯೋ ಅದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ವೆಲ್, ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಸುಮಾರು ಜನಕ್ಕೆ ಐಡಿಯಾನೇ ಇಲ್ಲ ಕನ್ನಡದಲ್ಲಿ ಈ ರೀತಿಯಂತ ಕಂಟೆಂಟ್ಸ್ಗಳು ಬರ್ತಾ ಇದೆ ಅಂತ ಹೇಳ್ಕೊಂಡು ನಿಮ್ಮ ಸಪೋರ್ಟಿನ ಅವಶ್ಯಕತೆ ನಮಗಿದೆ. ನಮಗೂ ಕೂಡ ಒಂದು ಉತ್ತೇಜನ ತಂದು ಕೊಡುತ್ತೆ ಅದು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಎನೇಬಲ್ ಮಾಡಿ. ಯಾವುದೇ ಹೊಸ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಅದರ ಮಾಹಿತಿ ನಿಮಗೆ ಸಿಗಬೇಕು ಅಂತಂದ್ರೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.